1000 ಜನಕ್ಕೂ ತೃಪ್ತಿ ಪಡಿಸೋದಕ್ಕೆ ಆಗೋದಿಲ್ಲ. ನಾವು ಮಾಡಬೇಕಾಗಿರ್ತಕ್ಕಂಥದ್ದು, ನಾವು ಮನೆಯಲ್ಲಿ ಆಚರಿಸೋದಕ್ಕಿಂತ ಸಂತೋಷವನ್ನ ನಾವು ಹಂಚ್ಕೋಬಹುದು. ಅಲ್ಲಿಯ ತನಕ ಜೀವನದಲ್ಲಿ ತೃಪ್ತಿ ಅನ್ಸೋದಿಲ್ಲ. ಇಂಥ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಯಾವುದೇ ತರದ್ದು ಸಿಗ್ತಾ ಇಲ್ಲ. ವೀಕ್ಷಕರಿಗೆಲ್ಲರಿಗೂ ಸಹ ನಾನು ವಿನಂತಿಸುವುದು, ನಾವು ಹುಟ್ಟುಹಬ್ಬದ ಅಂಗವಾಗಿ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ದೇವಾಲಯಕ್ಕೆ ಹೋಗ್ತೀವಿ, ಹೋಮ ಹವನ ಯಜ್ಞ ಯಾಗಾದಿಗಳನ್ನು ಪ್ರಕೃತಿ ಧರ್ಮವಾಗಿ ಮಾಡ್ತಾ ಇರ್ತೀವಿ. ಇದೆಲ್ಲ ಸಂತೋಷ. ಆದರೆ ನಿಮ್ಮ ಆತ್ಮ ತೃಪ್ತಿ ಆಗಬೇಕು ಅಂತಂದಾಗ ಕೆಲವು ದಾನ ಧರ್ಮಗಳ ಕಾರ್ಯಗಳನ್ನು ಮಾಡ್ತಾ ಇರಬೇಕು. ಯಾರೇ ಜನ್ಮದಿನೋತ್ಸವ ಅಂಗವಾಗಿ ನಾವು 100 ಜನಕ್ಕೆ ಊಟ ಬಡಿಸಿದ್ರು, 1000 ಜನಕ್ಕೆ ಊಟ ಕೊಟ್ಟರು, ಅಲ್ಲಿ 1000 ಜನಕ್ಕೂ ತೃಪ್ತಿ ಪಡಿಸೋದಕ್ಕೆ ಆಗೋದಿಲ್ಲ. 10 ಜನ ಆದರೂ ಅದಕ್ಕೇನೋ ಒಂದು ಬೆಲೆ ಕಟ್ಟೋದು ಅಥವಾ ಅಲ್ಲಿ ಏನೋ ಒಂದು ಸೂಚನೆಗಳು ಕೊಡೋದು ಮಾಡ್ತಿರ್ತಾರೆ. ಅದು ಸರ್ವೇ ಸಾಮಾನ್ಯ. ಆದರೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು, ಇಂತಹ ಒಂದು ಅನಾಥ ಆಶ್ರಮಗಳು ಮತ್ತು ಈ ಬುದ್ಧಿಮಾಂದ್ಯ ಮಕ್ಕಳು, ಕೆಲವು ಸರ್ಕಾರಿ ಹಿಂದುಳಿದ ಕೆಲವು ಸಮಿತಿಗಳಿರುತ್ತೆ. ಅಂತಂದರೆ ಈಗ ಅಂಗವಿಕಲದ ಮಕ್ಕಳಾಗಿರ್ಬೋದು ಅಥವಾ ಅನಾಥ ಮಕ್ಕಳಾಗಿರ್ಬೋದು, ಇಂಥದ್ದು ಕೆಲವು ಸಂಸ್ಥೆಗಳು ಸಾಕಷ್ಟಿದೆ. ಸರ್ಕಾರದ್ದು ಇದೆ, ಪ್ರೈವೇಟ್ ಆಗೂ ನಡೆಸ್ತಿದ್ದಾರೆ. ನಾವು ಯಾವುದೇ ಒಂದು ಶುಭ ಸಮಾರಂಭವನ್ನು ಹಬ್ಬವಾಗಿ ನಾವು ಮನೆಯಲ್ಲಿ ಆಚರಿಸೋದಕ್ಕಿಂತ ಇಂಥ ಒಂದು ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಮಾಡೋದ್ರಿಂದ ಅವ್ರ ಜೊತೆ ಸ್ವಲ್ಪ ಸಮಯ ಕಳೆದ ಹಾಗೂ ಇರುತ್ತೆ. ಅವರು ಕೂಡ ಇಂಥ ನೂತನ ವಿನೂತನವಾದ ವ್ಯಕ್ತಿಗಳನ್ನೆಲ್ಲರನ್ನು ನೋಡ್ತಾ ಅವರು ಸಂತೋಷವಾಗಿರ್ಬೋದು. ಸಂತೋಷವನ್ನು ನಾವು ಹಂಚ್ಕೋಬೋದು. ಅವರ ಸಂತೋಷವನ್ನು ನಾವು ಗಮನಿಸಿದಾಗ, ಅವ್ರ ಕಷ್ಟ ನೋವುಗಳನ್ನು ನಾವು ನೋಡಿದಾಗ ನಮ್ಮ ಜೀವನದಲ್ಲಿ ಯಾವ ಕಷ್ಟನೂ ನಮಗಿಲ್ಲ ಅನಿಸುತ್ತೆ. ಆತ್ಮತೃಪ್ತಿ ಅವಾಗ ಆಗುತ್ತೆ. ಅಲ್ಲಿಯ ತನಕ ಜೀವನದಲ್ಲಿ ತೃಪ್ತಿ ಅನಿಸೋದಿಲ್ಲ ಮನುಷ್ಯನಿಗೆ. ಇಂಥ ಮಕ್ಕಳ ಜೊತೆ ಕೆಲವು ಕಾಲ ಸಮಯ, ನಿಮಗೆ 1 ವರ್ಷಕ್ಕೆ ಆಗದೆ ಹೋದರೂ 2 ವರ್ಷಕ್ಕೊಂದ್ಸಲಿ ಇಂಥ ಒಂದು ಆಶ್ರಮಗಳಿಗೆ ಭೇಟಿ ಕೊಡಿ. ನಿಮ್ಮ ಸುತ್ತಮುತ್ತಲು ಇರತಕ್ಕಂಥ ಈ ರೀತಿ ಅನಾಥ ಆಶ್ರಮಗಳು, ಬುದ್ಧಿಮಾಂದ್ಯ ಮಕ್ಕಳು, ವೃದ್ಧಾಶ್ರಮಗಳು ಅಂಥ ಜಾಗದಲ್ಲಿ ಹೋಗಿ ನೀವು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡೋದು ತುಂಬ ಉತ್ತಮ. ಅದು ನಿಮಗೂ ತೃಪ್ತಿ ಆಗುತ್ತೆ ಮತ್ತು 4 ಜನಕ್ಕೆ ಉಪಕಾರನೂ ಆಗುತ್ತೆ ಮತ್ತು ಆ ಭಗವಂತನು ಮೆಚ್ತಾನೆ. ಈ ಕೆಲಸ ಭಗವಂತನ ಮೆಚ್ಚೋ ಕೆಲಸ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಇದೇ ರೀತಿಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮತ್ತು ಇಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಇಂತಹ ಒಂದು ಆಶ್ರಮಗಳನ್ನು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕಳೆಕಳೆಯ ಪ್ರಾರ್ಥಿಸುತ್ತಿದ್ದೇನೆ. ಈ ದಿನ ಈ ಒಂದು ಸಂಸ್ಥಾನ ಬುದ್ಧಿಮಾಂದ್ಯ ಮಕ್ಕಳ ಸಂಸ್ಥೆ ಅವರು ನನಗೊಂದು ಲೆಟರ್ ಕೊಟ್ಟಿದ್ದಾರೆ. ಅವರಿಗೆ ಸಾಕಷ್ಟು ವರ್ಷಗಳಿಂದ ಇನ್ನೂ ಜಾಗ, ಅವರಿಗೆ ವಸತಿ, ಆ ಮಕ್ಕಳಿಗೆ ವಸತಿ ಗೃಹ ಆಗಿರ್ಬೋದು, ಒಂದು ಜಾಗ ಆಗಲಿ ಸರ್ಕಾರದಿಂದ ಅವ್ರಿಗೆ ಯಾವುದೇ ಥರದ್ದು ಸಿಗ್ತಾ ಇಲ್ಲ. ಸರ್ಕಾರದ ಒಂದು ಆದೇಶಗಳು ಬೇರೆ ಬೇರೆ ಆಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಆದರೆ ಇದನ್ನು ನಾನು ಪರ್ಸ್ನಲ್ಲಾಗಿ ತೊಗೊಂಡು ಅತಿ ಶೀಘ್ರದಲ್ಲಿ ಅವ್ರಿಗೆ ಇಲ್ಲಿ ಸುತ್ತಮುತ್ತಲು ನನ್ನ ಒಂದು ಕೈಯಲ್ಲಾದಷ್ಟು ಸರ್ಕಾರದ ಒತ್ತಡ ತಂದು ಇದನ್ನು ನಾನು ಮುಂದೆ ನಿಂತ್ಕೊಂಡು ಅವರಿಗೆ ಆದಷ್ಟು ಬೇಗ ಆ ಒಂದು ವಸತಿಗೆ ಏನು ಬೇಕೋ, ಜಾಗ ಎಷ್ಟು ಬೇಕೋ ಅಷ್ಟನ್ನು ವ್ಯವಸ್ಥೆ ಮಾಡಲಿಕ್ಕೆ ನಾನು ಮಾತು ಕೊಟ್ಟಿದ್ದೀನಿ. ಅದು ನಡೆಸ್ಕೊಡ್ತೀನಿ.